ನಮಸ್ಕಾರ ಗೆಳೆಯರೇ, ದೇಶ ಪ್ರೇಮಿಗಳೇ, ನಮ್ಮ ಕನ್ನಡ ಡಿಫೆನ್ಸ್ ನ್ಯೂಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಿಮಗೆ ಭಾರತದ ಗಡಿಗೆ ಶತ್ರುಗಳು ತಲುಪುವ ಮೊದಲೇ ಅಪಾಯವನ್ನು ಪತ್ತೆ ಹಚ್ಚುವ ಸಾಮರ್ಥ್ಯವನ್ನು ನಿರ್ಮಿಸುವ ದಿಕ್ಕಿನಲ್ಲಿ ಭಾರತ ಮತ್ತೊಂದು ಐತಿಹಾಸಿಕ ಹೆಜ್ಜೆಯನ್ನು ಇಡುತ್ತಿದೆ. ಭೂಮಿ, ಸಮುದ್ರ ಮತ್ತು ಆಕಾಶದ ನಂತರ ಈಗ ಯುದ್ಧದ ಹೊಸ ಅಂಗಳ ಸ್ಪೇಸ್ ಆಗಿದೆ. ಈ ಹೊಸ ಕ್ಷೇತ್ರದಲ್ಲಿ ಭಾರತ ತನ್ನ ಭದ್ರತೆಯನ್ನು ಮತ್ತಷ್ಟು ಬಲಪಡಿಸಲು ಅತ್ಯಂತ ಮಹತ್ವಾಕಾಂಕ್ಷೆಯ ಯೋಜನೆಯೊಂದನ್ನು ಜಾರಿಗೊಳಿಸುತ್ತಿದೆ. ಇದೇ ಸ್ಪೇಸ್ ಬೇಸ್ಡ್ ಸರ್ವಿಲೆನ್ಸ್ ಫೇಸ್ 3 SBS3 ಯೋಜನೆ. ಇಂದಿನ ವಿಡಿಯೋದಲ್ಲಿ ಭಾರತ ನಿರ್ಮಿಸುತ್ತಿರುವ ಹೊಸ ಸ್ಪೇಸ್ ಸರ್ವಿಲೆನ್ಸ್ ನೆಟ್ವರ್ಕ್, ಅದರ ಅಗತ್ಯವೇನು, ಇದರ ಮೂಲಕ ಭಾರತೀಯ ಸೇನೆಗೆ ಯಾವ ರೀತಿಯ ಲಾಭವಾಗಲಿದೆ ಮತ್ತು ಮುಂದಿನ ದಿನಗಳಲ್ಲಿ ಭಾರತದ ಭದ್ರತಾ ವ್ಯವಸ್ಥೆಯಲ್ಲಿ ಇದು ಹೇಗೆ ದೊಡ್ಡ ಬದಲಾವಣೆಯನ್ನು ತರಲಿದೆ ಎಂಬುದನ್ನು ಸ್ಪಷ್ಟವಾಗಿ ತಿಳಿದುಕೊಳ್ಳೋಣ ಬನ್ನಿ. ಭಾರತವು ವಿಕಸಿತ ಭಾರತ 2047 ಗುರಿಯತ್ತ ವೇಗವಾಗಿ ಸಾಗುತ್ತಿದೆ. ಇದರ ಜೊತೆಗೆ ಆತ್ಮನಿರ್ಭರ ಭಾರತದ ಅಭಿಯಾನದ ಮೂಲಕ ದೇಶೀಯ ರಕ್ಷಣಾ ತಂತ್ರಜ್ಞಾನಕ್ಕೂ ಹೆಚ್ಚಿನ ಒತ್ತನ್ನು ನೀಡಲಾಗಿದೆ. ಈ ಹಿನ್ನೆಲೆಯಲ್ಲಿ ಭಾರತೀಯ ಸಶಸ್ತ್ರ ಪಡೆಗಳು ಈಗ ಕೇವಲ ಗಡಿಯನ್ನು ಕಾಯುವುದಲ್ಲ, ಶತ್ರುವಿನ ಚಲನವಲನವನ್ನು ಗಡಿಯಾಚೆಯೇ ಮುಂಚಿತವಾಗಿ ಗುರುತಿಸುವ ಸಾಮರ್ಥ್ಯವನ್ನು ಬೆಳೆಸಿಕೊಳ್ಳಲು ಮುಂದಾಗಿದೆ. ಈ ಅಗತ್ಯ ಏಕೆ ಉಂಟಾಯಿತು ಎಂಬುದನ್ನು ನೋಡಿದರೆ, ಮೊದಲನೇದಾಗಿ 1999 ಕಾರ್ಗಿಲ್ ವಾರ್ ನಮಗೆ ಒಂದು ದೊಡ್ಡ ಪಾಠ ಕಲಿಸಿತು. ಪಾಕಿಸ್ತಾನದ ಸೇನೆ ಭಾರತದ ಗಡಿಯೊಳಗೆ ನುಗ್ಗಿ ಎತ್ತರದ ಪರ್ವತ ಪ್ರದೇಶಗಳನ್ನು ಆಕ್ರಮಿಸಿಕೊಂಡ ನಂತರವೇ ಅದರ ಸಂಪೂರ್ಣ ಮಾಹಿತಿ ಲಭ್ಯವಾಯಿತು. ಆ ವಿಳಂಬವೇ ಭಾರತಕ್ಕೆ ದೊಡ್ಡ ಸವಾಲಾಗಿ ಪರಿಣಮಿಸಿತು. ಇತ್ತೀಚಿನ ಈಸ್ಟರ್ನ್ ಲಡಾಖ್ ಗಡಿ ಉದ್ವಿಗ್ನತೆಯು ಇದೇ ವಿಷಯವನ್ನು ಮತ್ತೊಮ್ಮೆ ನೆನಪಿಸಿತು. ಗಡಿಯಲ್ಲಿ ಯಾವುದೇ ಚಲನವಲನ ಆರಂಭವಾಗುತ್ತಿದ್ದಂತೆಯೇ ಅದನ್ನು ಪತ್ತೆ ಹಚ್ಚುವ ವ್ಯವಸ್ಥೆ ಭಾರತಕ್ಕೆ ಇನ್ನಷ್ಟು ಬಲವಾಗಿರಬೇಕೆಂಬುದು ಸ್ಪಷ್ಟವಾಯಿತು. ಇದರ ಜೊತೆಗೆ ಭಾರತ ಈಗ ಮಹಾಸಾಗರ್ ತತ್ವದ ಅಡಿಯಲ್ಲಿ ಹಿಂದೂ ಮಹಾಸಾಗರ ಪ್ರದೇಶದಲ್ಲಿ ಪ್ರಮುಖ ಭದ್ರತಾ ಪಾಲುದಾರ ಹಾಗೂ ಮೊದಲ ಪ್ರತಿಕ್ರಿಯೆ ನೀಡುವ ರಾಷ್ಟ್ರವಾಗಿ ತನ್ನ ಪಾತ್ರವನ್ನು ವಿಸ್ತರಿಸುತ್ತಿದೆ. ಇದರಿಂದ ಭಾರತೀಯ ನೌಕಾಪಡೆ ಮತ್ತು ಕರಾವಳಿ ರಕ್ಷಣಾ ಪಡೆಯ ಮೇಲಿನ ಜವಾಬ್ದಾರಿಯೂ ಹೆಚ್ಚಾಗಿದೆ. ಈ ಎಲ್ಲಾ ಕಾರಣಗಳಿಂದಲೇ ಭಾರತಕ್ಕೆ ಗಡಿಗಳು ಮಾತ್ರವಲ್ಲ, ಸಾವಿರಾರು ಕಿಲೋಮೀಟರ್ ವ್ಯಾಪಿಸಿರುವ ಸಮುದ್ರ ಪ್ರದೇಶಗಳು, ಪರ್ವತ ಪ್ರದೇಶಗಳು ಹಾಗೂ ದೂರದ ಪ್ರದೇಶಗಳ ಮೇಲೂ ನಿರಂತರ ನಿಗಾ ಇರಬೇಕಾಗಿದೆ. ಈ ಅಗತ್ಯವನ್ನು ಪೂರೈಸಲು ಭಾರತ ಸ್ಪೇಸ್ ಬೇಸ್ಡ್ ಸರ್ವಿಲೆನ್ಸ್ ಫೇಸ್ 3 ಅಂದರೆ SBS3 ಯೋಜನೆಯನ್ನು ಆರಂಭಿಸಿದೆ. 2024ರಲ್ಲಿ ಪ್ರಧಾನಮಂತ್ರಿಯವರ ಅಧ್ಯಕ್ಷತೆಯ ಕ್ಯಾಬಿನೆಟ್ ಕಮಿಟಿ ಆನ್ ಸೆಕ್ಯೂರಿಟಿ ಈ ಯೋಜನೆಗೆ ಅನುಮೋದನೆ ನೀಡಿದೆ. ಈ ಯೋಜನೆಯ ಒಟ್ಟು ವೆಚ್ಚ ಸುಮಾರು 26,968 ಕೋಟಿ ರೂಪಾಯಿಗಳು. ಈ ಯೋಜನೆಯ ಅಡಿಯಲ್ಲಿ ಭಾರತ ಒಟ್ಟು 52 ಸ್ಯಾಟಲೈಟ್ಸ್ ಗಳನ್ನು ಲೋ ಅರ್ತ್ ಆರ್ಬಿಟ್ LEO ಹಾಗೂ ಜಿಯೋ ಸ್ಟೇಷನರಿ ಆರ್ಬಿಟ್ ನಲ್ಲಿ ನಿಯೋಜಿಸಲಿದೆ. ಈ ಉಪಗ್ರಹಗಳ ಮುಖ್ಯ ಉದ್ದೇಶಗಳು ಎಂದರೆ ಇಂಟೆಲಿಜೆನ್ಸ್, ಸರ್ವಿಲೆನ್ಸ್, ರೆಕಾನಸೆನ್ಸ್, ISR, ಸುರಕ್ಷಿತ ಕಮ್ಯುನಿಕೇಶನ್, ಮ್ಯಾರಿಟೈಮ್ ಡೊಮೈನ್ ಅವೇರ್ನೆಸ್ ಹಾಗೂ ಸ್ಪೇಸ್ ಸಿಚುಯೇಷನಲ್ ಅವೇರ್ನೆಸ್ ಒದಗಿಸುವುದು. ಈ 52 ಉಪಗ್ರಹಗಳಲ್ಲಿ 21 ಸ್ಯಾಟಲೈಟ್ಸ್ ಗಳನ್ನು ಇಸ್ರೋ ನಿರ್ಮಿಸಲಿದ್ದು, ಉಳಿದ 31 ಸ್ಯಾಟಲೈಟ್ಸ್ ಗಳನ್ನು ಭಾರತದ ಖಾಸಗಿ ಕಂಪನಿಗಳು ನಿರ್ಮಿಸಲಿವೆ. ಇದು ಭಾರತದ ಬಾಹ್ಯಾಕಾಶ ಕಾರ್ಯಕ್ರಮದಲ್ಲಿ ಒಂದು ದೊಡ್ಡ ಬದಲಾವಣೆ. ಇದುವರೆಗೆ ಹೆಚ್ಚಿನ ಹೊಣೆಗಾರಿಕೆಯನ್ನು ಇಸ್ರೋ ನಿರ್ವಹಿಸುತ್ತಿತ್ತು, ಆದರೆ ಈಗ ಖಾಸಗಿ ಕೈಗಾರಿಕೆಗಳು ರಾಷ್ಟ್ರದ ಭದ್ರತೆಯಲ್ಲಿ ನೇರ ಪಾಲುದಾರರಾಗುತ್ತಿವೆ. 2025ರಿಂದ 2029 ಅವಧಿಯಲ್ಲಿ ಈ ಸಂಪೂರ್ಣ ಸ್ಯಾಟಲೈಟ್ ಕಾನ್ಸ್ಟಲೇಷನ್ ಹಂತ ಹಂತವಾಗಿ ಕಾರ್ಯನಿರ್ವಹಿಸಲು ಆರಂಭಿಸಲಿದೆ. ಇದರಲ್ಲಿ ಮತ್ತೊಂದು ವಿಶೇಷ ಅಂಶವೆಂದರೆ, ಭಾರತ ಕೇವಲ ಕೆಲವು ದೊಡ್ಡ ಉಪಗ್ರಹಗಳ ಮೇಲೆ ಅವಲಂಬಿತವಾಗಿರುವುದಿಲ್ಲ, ಬದಲಾಗಿ ಅನೇಕ ಸಣ್ಣ ಮತ್ತು ಚುರುಕಾದ ಉಪಗ್ರಹಗಳನ್ನು ಒಳಗೊಂಡ ಡಿಸ್ಟ್ರಿಬ್ಯೂಟೆಡ್ ಕಾನ್ಸ್ಟಲೇಷನ್ ನಿರ್ಮಿಸಲಾಗುತ್ತಿದೆ. ಇದರಿಂದ ಒಂದು ವೇಳೆ ಶತ್ರುಗಳು ಆಂಟಿ ಸ್ಯಾಟಲೈಟ್ ವೆಪನ್ ASAT ಬಳಸಿ ಕೆಲವು ಉಪಗ್ರಹಗಳನ್ನು ನಾಶಪಡಿಸಿದರೂ ಉಳಿದ ಉಪಗ್ರಹಗಳು ಕಾರ್ಯನಿರ್ವಹಿಸುತ್ತಲೇ ಇರುತ್ತವೆ. ಅಂದರೆ ಸಂಪೂರ್ಣ ವ್ಯವಸ್ಥೆ ಸ್ಥಗಿತಗೊಳ್ಳುವುದಿಲ್ಲ. ಈ ರೀತಿಯ ವ್ಯವಸ್ಥೆಯಿಂದ ಭಾರತಕ್ಕೆ ಹೆಚ್ಚಿನ ರಿಡೆಂಡೆನ್ಸಿ ಹಾಗೂ
ಆಪರೇಷನಲ್ ಕಂಟಿನ್ಯೂಟಿ ದೊರೆಯಲಿದೆ. ಭಾರತ ಈ ಯೋಜನೆಗೆ ಹೆಚ್ಚಿನ ವೇಗ ನೀಡಲು ಮತ್ತೊಂದು ಪ್ರಮುಖ ಕಾರಣವೆಂದರೆ ಆಪರೇಷನ್ ಸಿಂಧೂರ್. ಈ ಕಾರ್ಯಾಚರಣೆಯ ಸಮಯದಲ್ಲಿ ಭಾರತದ ನಿಗಾ ವ್ಯವಸ್ಥೆಯಲ್ಲಿ ಕೆಲವು ಮಿತಿಗಳು ಕಂಡುಬಂದವು. ಶತ್ರುವಿನ ಚಲನವಲನವನ್ನು ಗಮನಿಸಲು ಭಾರತ ತನ್ನದೇ ಉಪಗ್ರಹಗಳ ಜೊತೆಗೆ ವಿದೇಶಿ ವಾಣಿಜ್ಯ ಉಪಗ್ರಹಗಳ ಮಾಹಿತಿಯ ಮೇಲೂ ಕೆಲವು ಮಟ್ಟಿಗೆ ಅವಲಂಬಿಸಬೇಕಾಯಿತು. ಇದರಿಂದ ರಕ್ಷಣಾ ತಜ್ಞರುಗಳು ಒಂದು ಮಹತ್ವದ ನಿರ್ಧಾರಕ್ಕೆ ಬಂದರು. ಶತ್ರುಗಳ ಗಡಿಗೆ ಬಂದ ನಂತರವಲ್ಲ, ಆದರೆ ಸೈನಿಕ ಚಟುವಟಿಕೆ ಆರಂಭವಾಗುವ ಕ್ಷಣದಿಂದಲೇ ಅವುಗಳನ್ನು ಪತ್ತೆ ಹಚ್ಚಬೇಕು. ಇದಕ್ಕಾಗಿ ಅಬ್ಸರ್ವ್, ಓರಿಯೆಂಟ್, ಡಿಸೈಡ್, ಆಕ್ಟ್ ಅಂದರೆ OODA ಲೂಪ್ ಅನ್ನು ಇನ್ನಷ್ಟು ವೇಗಗೊಳಿಸುವುದು ಅಗತ್ಯ. ಸರಳವಾಗಿ ಹೇಳುವುದಾದರೆ ಶತ್ರುವನ್ನು ಮೊದಲು ನೋಡುವುದು, ಪರಿಸ್ಥಿತಿಯನ್ನು ಅರ್ಥ ಮಾಡಿಕೊಳ್ಳುವುದು, ತಕ್ಷಣ ನಿರ್ಧಾರವನ್ನು ಕೈಗೊಳ್ಳುವುದು ಹಾಗೂ ವೇಗವಾಗಿ ಕ್ರಮ ಕೈಗೊಳ್ಳುವುದು. SBS-3 ಇದೇ ಗುರಿಯನ್ನು ಸಾಧಿಸಲು ನಿರ್ಮಿಸಲಾಗುತ್ತಿದೆ. ಈ ವ್ಯವಸ್ಥೆಯ ಮೂಲಕ ಉಪಗ್ರಹಗಳು ಒಂದೇ ಪ್ರದೇಶವನ್ನು ಕಡಿಮೆ ಸಮಯದ ಅಂತರದಲ್ಲಿ ಮರುಪರಿಶೀಲಿಸಬಹುದು. ಹೀಗಾಗಿ ಹೆಚ್ಚು ಸ್ಪಷ್ಟ ಚಿತ್ರಗಳು ಹಾಗೂ ನಿರಂತರ ಮಾಹಿತಿ ಭಾರತೀಯ ಸೇನೆಗೆ ಲಭ್ಯವಾಗಲಿದೆ. ಈ ಯೋಜನೆಯ ಮಹತ್ವವನ್ನು ಸಂಸದೀಯ ಸಮಿತಿಯು ಒತ್ತಿ ಹೇಳಿದೆ. ಶಶಿ ತರೂರ್ ನೇತೃತ್ವದ ಸಂಸದೀಯ ಸಮಿತಿಯು ಈ ಯೋಜನೆಯನ್ನು ಯಾವುದೇ ವಿಳಂಬವಿಲ್ಲದೆ ನಿಗದಿತ ಸಮಯದೊಳಗೆ ಪೂರ್ಣಗೊಳಿಸಬೇಕೆಂದು ಕೇಂದ್ರ ಸರ್ಕಾರಕ್ಕೆ ಶಿಫಾರಸು ಮಾಡಿದೆ. ಈ ಸಮಿತಿಯ ಪ್ರಕಾರ ಹಿಂದೂ ಮಹಾಸಾಗರದಲ್ಲಿ ಚೀನಾ ಮತ್ತು ಪಾಕಿಸ್ತಾನದ ನೌಕಾ ಸಹಕಾರ ವೇಗವಾಗಿ ಹೆಚ್ಚುತ್ತಿದೆ. ಪಾಕಿಸ್ತಾನ ನಿರಂತರವಾಗಿ ಚೀನಾದಿಂದ ಹೊಸ ಯುದ್ಧ ನೌಕೆಗಳನ್ನು ಪಡೆದುಕೊಳ್ಳುತ್ತಿದೆ. ಈ ಹಿನ್ನೆಲೆಯಲ್ಲಿ ಸಮುದ್ರ ಪ್ರದೇಶಗಳ ಮೇಲೆ ಭಾರತಕ್ಕೆ 24 ಗಂಟೆಯ ನಿಗಾ ಅತ್ಯಗತ್ಯವಾಗಿದೆ. ಭಾರತದ ವಿಶಾಲ ಕರಾವಳಿ ಪ್ರದೇಶ, ಎಕ್ಸ್ಕ್ಲೂಸಿವ್ ಎಕನಾಮಿಕ್ ಝೋನ್ EEZ ಹಾಗೂ ಸಮುದ್ರ ಮಾರ್ಗದ ವ್ಯಾಪಾರವನ್ನು ಸುರಕ್ಷಿತವಾಗಿಡಲು ಈ ಯೋಜನೆ ಅತ್ಯಂತ ಮಹತ್ವದ್ದಾಗಿದೆ. ಇದರಲ್ಲಿ ಖಾಸಗಿ ಕೈಗಾರಿಕೆಗಳ ಪಾತ್ರವು ದೊಡ್ಡದಾಗಿದೆ. ಸ್ಪೇಸ್ ಪಾಲಿಸಿ 2026ರ ಅಡಿಯಲ್ಲಿ ಖಾಸಗಿ ಕಂಪನಿಗಳಿಗೆ ಕೇವಲ ಉಪಗ್ರಹ ನಿರ್ಮಾಣ ಮಾತ್ರವಲ್ಲ, ಅವುಗಳ ನಿರ್ವಹಣೆ, ದುರಸ್ತಿ ಹಾಗೂ ಸಂಪೂರ್ಣ ಸೇವಾ ಅವಧಿಯ ಹೊಣೆಗಾರಿಕೆಯನ್ನು ನೀಡಲಾಗುತ್ತಿದೆ. ಇದರಿಂದ ಭಾರತದ ಬಾಹ್ಯಾಕಾಶ ಉದ್ಯಮವು ಮತ್ತಷ್ಟು ಬಲವಾಗಲಿದೆ. ಭಾರತದ ಸ್ಪೇಸ್ ಬೇಸ್ಡ್ ಸರ್ವಿಲೆನ್ಸ್ ಯೋಜನೆ ಇಂದು ಆರಂಭವಾಗಿಲ್ಲ. ಇದರ ಅಡಿಪಾಯವನ್ನು ಮಾಜಿ ಪ್ರಧಾನಿಗಳಾದ ಅಟಲ್ ಬಿಹಾರಿ ವಾಜಪೇಯಿ ಅವರ ಅವಧಿಯಲ್ಲಿ ಹಾಕಲಾಗಿತ್ತು. ಮೊದಲ ಹಂತದಲ್ಲಿ ಕಾರ್ಟೋಸ್ಯಾಟ್ 2A, ಕಾರ್ಟೋಸಾಟ್ 2B, ರೀಸ್ಯಾಟ್ 1 ಮತ್ತು ರೀಸ್ಯಾಟ್ 2 ಉಪಗ್ರಹಗಳನ್ನು ಉಡಾಯಿಸಲಾಯಿತು. ನಂತರ 2013ರಲ್ಲಿ ಎರಡನೇ ಹಂತ ಆರಂಭವಾಗಿ ಕಾರ್ಟೋಸ್ಯಾಟ್ 2C, ಕಾರ್ಟೋಸ್ಯಾಟ್ 2D, ಮೈಕ್ರೋಸ್ಯಾಟ್ TD, ಮೈಕ್ರೋಸ್ಯಾಟ್ R, ರೀಸ್ಯಾಟ್ 2A ಸೇರಿದಂತೆ ಹಲವು ಉಪಗ್ರಹಗಳು ಸೇರ್ಪಡೆಯಾದವು. ಈ ಉಪಗ್ರಹಗಳಲ್ಲಿ ಹೈ ರೆಸಲ್ಯೂಷನ್ ಆಪ್ಟಿಕಲ್ ಸೆನ್ಸಾರ್ಸ್ ಹಾಗೂ ಸಿಂಥೆಟಿಕ್ ಅಪರ್ಚೂರ್ ರೆಡಾರ್ SAR ತಂತ್ರಜ್ಞಾನವನ್ನು ಬಳಸಲಾಗಿದೆ. ಇದರ ದೊಡ್ಡ ಪ್ರಯೋಜನವೆಂದರೆ ರಾತ್ರಿ ಸಮಯದಲ್ಲಿಯೂ, ಮೋಡ ಕವಿದ ವಾತಾವರಣದಲ್ಲಿಯೂ ಹಾಗೂ ಮಳೆಯಲ್ಲಿಯೂ ಗುರಿಗಳನ್ನು ಸ್ಪಷ್ಟವಾಗಿ ಗುರುತಿಸಬಹುದು. ಇದೇ ಸಾಮರ್ಥ್ಯವನ್ನು ಈಗ ಇನ್ನಷ್ಟು ದೊಡ್ಡ ಪ್ರಮಾಣದಲ್ಲಿ SBS-3 ಮೂಲಕ ವಿಸ್ತರಿಸಲಾಗುತ್ತಿದೆ. ಇಂದು ಅಮೆರಿಕ ಹಾಗೂ ಬ್ರಿಟನ್ ಕೂಡ ಇದೇ ರೀತಿಯ ಡಿಸ್ಟ್ರಿಬ್ಯೂಟೆಡ್ ಸ್ಯಾಟಲೈಟ್ ಕನ್ಸ್ಟಲೇಷನ್ ಮಾದರಿಯನ್ನು ಅಳವಡಿಸಿಕೊಂಡಿವೆ. ಏಕೆಂದರೆ ಕೆಲವು ದೊಡ್ಡ ಉಪಗ್ರಹಗಳಿಗಿಂತ ಅನೇಕ ಸಣ್ಣ ಉಪಗ್ರಹಗಳ ವ್ಯವಸ್ಥೆ ಹೆಚ್ಚು ಸುರಕ್ಷಿತ ಮತ್ತು ವಿಶ್ವಾಸಾರ್ಹವಾಗಿವೆ. ಭಾರತವು ಇದೇ ಅನುಭವವನ್ನು ಅಳವಡಿಸಿಕೊಂಡಿದೆ. ಇದರ ಜೊತೆಗೆ ಭಾರತ ತನ್ನ ಬಾಹ್ಯಾಕಾಶದ ಆಸ್ತಿಗಳನ್ನು ರಕ್ಷಿಸಲು ಕೌಂಟರ್ ಸ್ಪೇಸ್ ಕೆಪಬಿಲಿಟಿ ಮೇಲೂ ಕೆಲಸ ಮಾಡುತ್ತಿದೆ. ಎಲೆಕ್ಟ್ರಾನಿಕ್ ವಾರ್ಫೇರ್, ಎಸ್ಯಾಟ್ ವೆಪನ್ಸ್ ಹಾಗೂ ಇತರ ರಕ್ಷಣಾ ವ್ಯವಸ್ಥೆಗಳನ್ನು ಅಭಿವೃದ್ಧಿಪಡಿಸಲಾಗುತ್ತಿದೆ. ಗಮನಿಸಬೇಕಾದ ವಿಷಯವೆಂದರೆ ಭಾರತ ತನ್ನ ಎಸ್ಯಾಟ್ ಮಿಸೈಲ್ ಪರೀಕ್ಷೆಯನ್ನು ಮೈಕ್ರೋಸಾಟ್ R ಉಪಗ್ರಹದ ಮೇಲೆ ಯಶಸ್ವಿಯಾಗಿ ನಡೆಸಿತ್ತು. ಮುಂದೆ ಉಪಗ್ರಹಗಳ ಸೇವಾ ಅವಧಿಯನ್ನು ಹೆಚ್ಚಿಸಲು ಆನ್ ಆರ್ಬಿಟ್ ಮೇಂಟೆನೆನ್ಸ್ ಅಂಡ್ ರಿಫ್ಯೂಯಲಿಂಗ್ OOMR ತಂತ್ರಜ್ಞಾನವನ್ನು ಅಭಿವೃದ್ಧಿಪಡಿಸುವ ಯೋಜನೆ ಇದೆ. ಅಂದರೆ ಭವಿಷ್ಯದಲ್ಲಿ ಬಾಹ್ಯಾಕಾಶದಲ್ಲೇ ಉಪಗ್ರಹಗಳಿಗೆ ಇಂಧನ ತುಂಬಿಸುವುದು ಮತ್ತು ದುರಸ್ತಿ ಮಾಡುವ ಸಾಮರ್ಥ್ಯವನ್ನು ಭಾರತ ಅಭಿವೃದ್ಧಿಪಡಿಸಲಿದೆ. ಇದೀಗ
ಚೀನಾದ ಬಾಹ್ಯಾಕಾಶ ಸಾಮರ್ಥ್ಯವನ್ನು ನೋಡಿದರೆ 2010ರಲ್ಲಿ ಕೇವಲ 36 ಉಪಗ್ರಹಗಳನ್ನು ಹೊಂದಿದ್ದ ಚೀನಾ ಇಂದು 1000ಕ್ಕೂ ಹೆಚ್ಚು ಉಪಗ್ರಹಗಳನ್ನು ಹೊಂದಿದೆ. ಅವುಗಳಲ್ಲಿ ಸುಮಾರು 500ಕ್ಕೂ ಹೆಚ್ಚು ಉಪಗ್ರಹಗಳು ISR ಮಿಷನ್ಸ್ಗಳಿಗಾಗಿ ಬಳಸಲಾಗುತ್ತಿವೆ ಎಂದು US ಸ್ಪೇಸ್ ಫೋರ್ಸ್ ಅಂದಾಜಿಸಿದೆ. ಇದರ ಜೊತೆಗೆ ಪಾಕಿಸ್ತಾನಕ್ಕೂ ಚೀನಾದಿಂದ ತಂತ್ರಜ್ಞಾನ ಹಾಗೂ ಗುಪ್ತಚರ ಮಾಹಿತಿಯ ಸಹಕಾರ ದೊರೆಯುತ್ತಿದೆ. ಆದ್ದರಿಂದ ಭಾರತಕ್ಕೆ ಈ ಯೋಜನೆ ಕೇವಲ ತಾಂತ್ರಿಕ ಸಾಧನೆಯಲ್ಲ, ಇದು ರಾಷ್ಟ್ರದ ಭದ್ರತೆಯ ಅವಿಭಾಜ್ಯದ ಭಾಗವಾಗಿದೆ. 52 ಉಪಗ್ರಹಗಳ ಬಲಿಷ್ಠ ಜಾಲ, ಆಧುನಿಕ ಸ್ಪೇಸ್ ಪವರ್, ಸೈಬರ್ ಸ್ಪೇಸ್ ಫ್ರೇಮ್ವರ್ಕ್, ದೇಶೀಯ ಕೈಗಾರಿಕೆಗಳ ಭಾಗವಹಿಸುವಿಕೆ ಹಾಗೂ ಅತ್ಯಾಧುನಿಕ ತಂತ್ರಜ್ಞಾನಗಳೊಂದಿಗೆ ಭಾರತ ತನ್ನ ಮುಂದಿನ ತಲೆಮಾರಿನ ಬಾಹ್ಯಾಕಾಶ ಭದ್ರತಾ ವ್ಯವಸ್ಥೆಯನ್ನು ನಿರ್ಮಿಸುತ್ತಿದೆ. ಮುಂದಿನ ದಿನಗಳಲ್ಲಿ ಯುದ್ಧಗಳು ಕೇವಲ ಭೂಮಿ, ಸಮುದ್ರ ಮತ್ತು ಆಕಾಶದಲ್ಲಿ ಮಾತ್ರ ನಡೆಯುವುದಿಲ್ಲ. ಬಾಹ್ಯಾಕಾಶವು ಯುದ್ಧದ ಪ್ರಮುಖ ಅಂಗಳವಾಗಲಿದೆ. ಈ ಹೊಸ ಯುಗಕ್ಕೆ ಭಾರತ ಈಗಿನಿಂದಲೇ ಸಂಪೂರ್ಣ ಸಿದ್ಧತೆ ನಡೆಸುತ್ತಿದೆ. ಈ ವಿಷಯದ ಬಗ್ಗೆ ನಿಮ್ಮ ಅಭಿಪ್ರಾಯವೇನು? ಭಾರತ ನಿರ್ಮಿಸುತ್ತಿರುವ ಈ 52 ಉಪಗ್ರಹಗಳ SBS-3 ಕಾನ್ಸ್ಟಲೇಷನ್ ನಮ್ಮ ದೇಶದ ಭದ್ರತೆಯನ್ನು ಇನ್ನಷ್ಟು ಬಲಪಡಿಸಬಹುದೇ? ನಿಮ್ಮ ಅಭಿಪ್ರಾಯವನ್ನು ದಯವಿಟ್ಟು ಕಾಮೆಂಟ್ನಲ್ಲಿ ತಿಳಿಸಿ. ಧನ್ಯವಾದಗಳು. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಮತ್ತು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತಿ. ಯಾವ ಅಪ್ಡೇಟ್ಗೂ ಮಿಸ್ ಆಗಬೇಡಿ. ಡಿಫೆನ್ಸ್ ಸುದ್ದಿಗಳನ್ನು ತ್ವರಿತವಾಗಿ ಪಡೆಯಿರಿ. ನಿಮ್ಮ ಬೆಂಬಲವೇ ನಮ್ಮ ಶಕ್ತಿ. ಭಾರತ ಬಲಿಷ್ಠವಾಗಲಿ ಎಂದು ಆಶಿಸುತ್ತಾ ಭಾರತ ಮಾತೆಗೆ ಜೈ. ಧನ್ಯವಾದಗಳು.